ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 46ನೆಯ ಶ್ಲೋಕ. ಲಲಾಟಂ ಲಾವಣ್ಯದ್ಯುತಿ ವಿಮಲಮಾಭಾತಿ ತವ ಯತ್ ದ್ವಿತೀಯಂ ತನ್ಮನ್ಯೇ ಮಕುಟಘಟಿತಂ ಚಂದ್ರಕಲಶಂ ವಿಪರ್ಯಾಸನ್ಯಾಸಾದ್ ಉಭಯಮಪಿ ಸಂಭೂಯ ಚ ಮಿತಃ ಸುಧಾಲೇಪಸ್ಯೂತಿಃ ಪರಿಣಮತಿ ರಾಕಾ ಹಿಮಕರಃ. ಹೇ ಭಗವತಿಯೇ, ನಿನ್ನ ಲಲಾಟವು ಸೌಂದರ್ಯದ ಪ್ರಕಾಶದಿಂದ ಶುಭ್ರವಾಗಿ ಹೊಳೆಯುತ್ತಿರುವ ನಿನ್ನ ಮುಖಮಂಡಲವನ್ನು ನಾನು ಕಿರೀಟದಲ್ಲಿರುವ ಎರಡನೆಯ ಚಂದ್ರಾರ್ಧ ಖಂಡವೆಂದು ಭಾವಿಸುತ್ತೇನಮ್ಮ. ಏಕೆ ಎಂದರೆ ನಿನ್ನ ಕಿರೀಟದಲ್ಲಿರುವ ಚಂದ್ರನ ಅರ್ಧಭಾಗವನ್ನು ಕೆಳಮುಖವಾಗಿಯೂ ಮತ್ತೆ ಹಣೆ ಅನ್ನುವಂಥ ಚಂದ್ರನ ಭಾಗವನ್ನು ಮೇಲ್ಮುಖವಾಗಿಯೂ ಜೋಡಿಸಿದರೆ ಅಮೃತದ ಲೇಪದಿಂದ ಕೂಡಿದಂತಹ ಪರಿಪೂರ್ಣ ಚಂದ್ರವದನವಾಗುತ್ತದೆಯಮ್ಮ ಅಂತ ಹೇಳಿ ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅಮ್ಮನವರ ಲಲಾಟ ಭಾಗವನ್ನು, ಅಂದರೆ ಹಣೆಯ ಭಾಗವನ್ನು ವರ್ಣನೆ ಮಾಡಿದ್ದಾರೆ. ಆತ್ಮೀಯರೇ, ಈ ಶ್ಲೋಕ ಆರಂಭವಾಗಿರುವಂಥದ್ದು ಲಲಾಟಂ ಲಾವಣ್ಯದ್ಯುತಿ ವಿಮಲಮಾಭಾತಿ ತವ ಯತ್ ದ್ವಿತೀಯಂ ತನ್ಮನ್ಯೇ ಮಕುಟಘಟಿತಂ ಚಂದ್ರಕಲಶಂ ಅಂತ. ಇಲ್ಲಿ ಲಾವಣ್ಯಂ ಅನ್ನುವಂಥ ಪದ ವಿಶಿಷ್ಟವಾದ ಅರ್ಥವನ್ನು ಕೊಡುತ್ತೆ. ಲಾವಣ್ಯ ಅಂದರೆ ಅಲಂಕಾರ ಶಾಸ್ತ್ರಜ್ಞರು ಹೇಳ್ತಾರೆ, ಯಾವುದನ್ನು ಲಾವಣ್ಯ ಅಂತ ಹೇಳಿ ಕರೆಯಬೇಕು ಅಂತ. ಮುಕ್ತಾಫಲೇಶು ಛಾಯಾಯಾಹ ತರಳತ್ವ ವಿಮಾಂತರ ಪ್ರತಿಭಾತಿ ಯದಂಗೇಶು ತನ್ಲಾವಣ್ಯ ವಿಹೋಚ್ಯತೆ ಅಂತ ಹೇಳಿದ್ದಾರೆ. ಅಂದರೆ ಒಂದು ಕಪ್ಪೆಯ ಚಿಪ್ಪಿನಲ್ಲಿ ಫಳ ಫಳ ಹೊಳೆಯುತ್ತಿರುವಂಥ ನುಣುಪಾದ ಕಾಂತಿಯನ್ನ ಲಾವಣ್ಯ ಅಂತ ಹೇಳಿ ಕರೆಯಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಮ್ಮನ ವದನದಲ್ಲಿರಬಹುದಾದ ಆ ಲಲಾಟವು ಲಾವಣ್ಯದಿಂದ ಕೂಡಿದೆ ಅಂತ ಹೇಳ್ತಾ, ಆ ಅಮ್ಮನ ವದನದಲ್ಲಿರುವ ಹಣೆಯು ಅರ್ಧಚಂದ್ರಾಕಾರವಾಗಿದೆಯಂತೆ. ಚಂದ್ರ ಅಂದ್ರೇನೆ ಸಹಜವಾಗಿ ಶುಭ್ರವಾಗಿರ್ತಾನೆ, ಕಾಂತಿಯಿಂದ ಕೂಡಿರ್ತಾನೆ, ಆಹ್ಲಾದಕರನಾಗಿರ್ತಾನೆ. ಅಮ್ಮನ ಹಣೆಯ ಭಾಗ ಹಾಗೆ ಕಾಂತಿಯಿಂದಲೂ ಆಹ್ಲಾದತೆಯಿಂದಲೂ ಕೂಡಿದೆ ಅಂತ. ಮತ್ತೆ ಅಮ್ಮ ಧರಿಸಿರುವಂತಹ ಕಿರೀಟದಲ್ಲಿಯೂ ಸಹ ಚಂದ್ರನಿದ್ದಾನೆ, ಅವನೂ ಸಹ ಸರಿಯಾಗಿ ಅರ್ಧಚಂದ್ರಾಕಾರನಾಗಿದ್ದಾನೆ. ಈ ಕಿರೀಟದಲ್ಲಿರುವಂತಹ ಚಂದ್ರನು ಮೇಲ್ಮುಖವಾಗಿರ್ತಾನೆ, ಹಣೆಯಲ್ಲಿರುವಂಥ ಆ ಚಂದ್ರ ಕಲೆಯು ಕೆಳಮುಖವಾಗಿರುತ್ತೆ. ಹೀಗೆ ಮುಖದಲ್ಲಿರುವಂಥ ಚಂದ್ರನ ಅರ್ಧಭಾಗವನ್ನು, ಕಿರೀಟದಲ್ಲಿರುವ ಚಂದ್ರನ ಅರ್ಧಭಾಗವನ್ನು ಸೇರಿಸಬೇಕು. ಉಭಯಮಪಿ ಸಂಭೂಯ ಚ ಮಿಥಃ ಅಂತ ಹೇಳ್ತಾರೆ. ಅಂದರೆ ಈ ಅರ್ಧರ್ಧ ಭಾಗವನ್ನು, ಆ ಕೆಳಮುಖ ಮೇಲ್ಮುಖವಾಗಿರುವುದನ್ನು ವಿರುದ್ಧವಾಗಿ ಸೇರಿಸಿದಾಗ ಅದು ಪರಿಪೂರ್ಣವಾದ ಚಂದ್ರನಂತೆ ಅತ್ಯಂತ ಪ್ರಕಾಶಮಾನವಾಗಿ ಕಾಣ್ತಾ ಇದ್ದಾನೆ ಅಂತ. ಇದನ್ನು ಮಂತ್ರಶಾಸ್ತ್ರದಲ್ಲಿ ಷೋಡಶಿ ವಿದ್ಯಾಮಂತ್ರ ಸ್ಫುರಣೆ ಅನ್ನುವಂಥ ಮಾರ್ಗಸೂಚಿ ಅಂತ ಹೇಳಿ ನಮಗೆ ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಅಂದರೆ ಏನರ್ಥ? ಈ ಚಿಂತನೆಯು ನಮಗೆ ಆ ಷೋಡಶ ಕಳಾರೂಪಿಣಿಯಾದ ಜಗನ್ಮಾತೆಯ ಮಂತ್ರ ಸ್ಫುರಣೆ ಮಾಡುತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ಚಂದ್ರನಲ್ಲಿ 16 ಕಲೆಗಳಿದೆ ಅನ್ನುವುದನ್ನು ನಾವು ತಿಳಿಯಬೇಕು. ಇನ್ನು ಲಲಿತಾ ಸಹಸ್ರನಾಮದಲ್ಲಿ ಅಷ್ಟಮೀ ಚಂದ್ರ ವಿಭ್ರಾಜದಲಿಕ ಸ್ಥಳ ಶೋಭಿತ ಅನ್ನುವ ನಾಮದಿಂದ ವಾಗ್ದೇವತೆಗಳು ವರ್ಣನೆ ಮಾಡಿದ್ದಾರೆ. ಆ ಇಡೀ ನಾಮದ ಭಾಗವನ್ನೇ ಭಗವತ್ಪಾದರು ಈ ಶ್ಲೋಕದಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಈ ನಾಮದಲ್ಲಿ ಒಂದು ವಿಶೇಷವಾದ ತತ್ವವಿದೆ, ನಾವದನ್ನು ತಿಳಿಯಬೇಕು. ನೋಡಿ, ಚಂದ್ರನಲ್ಲಿ ಪಾಡ್ಯದಿಂದ ಹುಣ್ಣಿಮೆಯ ತನಕ ಕಲೆಗಳು ಬದಲಾವಣೆ ಆಗ್ತಾ ಹೋಗುತ್ತೆ. ಮತ್ತೆ ಹುಣ್ಣಿಮೆಯ ಮಾರನೆಯ ದಿನ ಪಾಡ್ಯದಿಂದ ಅಮಾವಾಸ್ಯೆಯ ತನಕ ಮತ್ತೆ ಯಥಾವಿಧಿಯಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ. ಈಗ ನಾವು ಒಂದು ತಿಂಗಳ ಮೊದಲನೆಯ ಪಕ್ಷ, ಶುಕ್ಲ ಪಕ್ಷ, ಈ 15 ದಿನ ಯಾವ ತಿಥಿಗೆ ಯಾವ ತಿಥಿನಿತ್ಯ ದೇವತೆಗಳಿರ್ತಾರೆ ಅನ್ನುವುದನ್ನು ಒಮ್ಮೆ ನೋಡೋಣ. ಪಾಡ್ಯಕ್ಕೆ ಕಾಮೇಶ್ವರಿ, ಬಿದಿಗೆಗೆ ಭಗಮಾಲಿನಿ, ತದಿಗೆಗೆ ನಿತ್ಯಕ್ಲಿನ್ನ, ಚೌತಿಗೆ ಭೇರುಂಡ, ಪಂಚಮಿಗೆ ವಹ್ನಿವಾಸಿನಿ, ಷಷ್ಠಿಗೆ ಮಹಾವಜ್ರೇಶ್ವರಿ, ಸಪ್ತಮಿಗೆ ಶಿವದೂತಿ, ಅಷ್ಟಮಿಗೆ ತ್ವರಿತಾ. ಇದನ್ನು ನೆನಪಿಟ್ಕೊಳ್ಬೇಕು.
ನವಮಿಗೆ ಕುಲಸುಂದರಿ, ದಶಮಿಗೆ ನಿತ್ಯ, ಏಕಾದಶಿಗೆ ನೀಲಪತಾಕ, ದ್ವಾದಶಿಗೆ ವಿಜಯ, ತ್ರಯೋದಶಿಗೆ ಸರ್ವಮಂಗಳ, ಚತುರ್ದಶಿಗೆ ಜ್ವಾಲಾಮಾಲಿನಿ, ಹುಣ್ಣಿಮೆಗೆ ಚಿತ್ರ. ಈಗ ನಾವು ಮತ್ತೆ ಈ ಹುಣ್ಣಿಮೆಯ ಮಾರನೆಯ ದಿನ ಪಾಡ್ಯ ಶುರುವಾಗುತ್ತಲ್ಲ, ಅದು ಕೃಷ್ಣ ಪಕ್ಷ. ಈ ಕೃಷ್ಣ ಪಕ್ಷದಲ್ಲಿ ಹೇಗೆ ಬದಲಾವಣೆ ಆಗುತ್ತೆ ಅದನ್ನು ಒಮ್ಮೆ ನೋಡಿಬಿಡೋಣ. ನೋಡಿ, ಶುಕ್ಲ ಪಕ್ಷದ ಹುಣ್ಣಿಮೆ ಚಿತ್ರ ಅನ್ನುವಂಥ ದೇವತೆ ಇದ್ದಳು. ಹಾಗೆ ಈಗ ಆ ಹುಣ್ಣಿಮೆಯ ಮಾರನೆಯ ದಿನ ಪಾಡ್ಯ, ಕೃಷ್ಣ ಪಕ್ಷದ ಮೊದಲನೆಯ ದಿನ, ಆ ಪಾಡ್ಯದ ತಿಥಿಯಂದು ಚಿತ್ರ ಅನ್ನುವ ದೇವತೆಯೇ ಇರ್ತಾಳೆ ಅಧಿದೇವತೆಯಾಗಿ. ಹಾಗೆ ಬಿದಿಗೆಗೆ ಜ್ವಾಲಾಮಾಲಿನಿ, ತದಿಗೆಗೆ ಸರ್ವಮಂಗಳ, ಚೌತಿಗೆ ವಿಜಯ, ಪಂಚಮಿಗೆ ನೀಲಪತಾಕ, ಷಷ್ಠಿಗೆ ನಿತ್ಯ, ಸಪ್ತಮಿಗೆ ಕುಲಸುಂದರಿ ಮತ್ತು ಅಷ್ಟಮಿಗೆ ತ್ವರಿತ. ಶುಕ್ಲ ಪಕ್ಷದಲ್ಲೂ ಅಷ್ಟಮಿಗೆ ತ್ವರಿತ ಅನ್ನುವ ದೇವತೆ ಇದ್ದಳು. ಇಲ್ಲೂ ಸಹ ಕೃಷ್ಣ ಪಕ್ಷದಲ್ಲಿ ಅಷ್ಟಮಿ ತಿಥಿಗೆ ತ್ವರಿತ ಅನ್ನುವ ದೇವಿಯೇ ಇದ್ದಾಳೆ. ಎರಡರಲ್ಲೂ ಬದಲಾವಣೆ ಆಗದೇ ಇರುವಂಥ ದೇವತೆ ಅಂದರೆ ಇವಳೊಬ್ಬಳೆ. ಇನ್ನು ನವಮಿಗೆ ಶಿವದೂತಿ, ದಶಮಿಗೆ ಮಹಾವಜ್ರೇಶ್ವರಿ, ಏಕಾದಶಿಗೆ ವಹನಿವಾಸಿನಿ, ದ್ವಾದಶಿಗೆ ಭೇರುಂಡ, ತ್ರಯೋದಶಿಗೆ ನಿತ್ಯಕ್ಲಿನ್ನ, ಚತುರ್ದಶಿಗೆ ಭಗಮಾಲಿನಿ, ಹುಣ್ಣಿಮೆಗೆ ಕಾಮೇಶ್ವರಿ. ಇದು ಕೃಷ್ಣ ಪಕ್ಷದ ತಿಥಿನಿತ್ಯ ದೇವತೆಗಳ ಒಂದು ಕ್ರಮ. ನೋಡಿ, ಇದರಲ್ಲಿ ಉಳಿದೆಲ್ಲ ತಿಥಿಗಳು ಎರಡೂ ಪಕ್ಷದಲ್ಲಿ ಒಂದೇ ಥರ ಇರಲ್ಲ. ಉದಾಹರಣೆಗೆ ಶುಕ್ಲ ಪಕ್ಷದ ಪಾಡ್ಯಮಿಯ ಚಂದ್ರ ಎಲ್ಲೋ ಕಾಣಲೋ ಬೇಡವೋ ಅನ್ನುವ ರೀತಿಯಲ್ಲಿ ಒಂದು ಸಣ್ಣ ರೇಖೆಯಂತೆ ಕಾಣ್ತಾನೆ. ಆದರೆ ಕೃಷ್ಣ ಪಕ್ಷದ ಪಾಡ್ಯಮಿಯ ಚಂದ್ರ ಪರಿಪೂರ್ಣ ಚಂದ್ರನಲ್ಲಿ ಆ ಒಂದು ಸಣ್ಣ ಕಳೆಯನ್ನು ಕಳೆದುಕೊಂಡು ಒಂದರ್ಥದಲ್ಲಿ ಸ್ವಲ್ಪ ಪೂರ್ಣವಾಗಿಯೇ ಇದ್ದಾನೇನೋ ಅಂತ ಕಾಣ್ತಾನೆ. ಆದರೆ ಅಷ್ಟಮಿಯ ತಿಥಿಯಂದು ಮಾತ್ರ ಎರಡೂ ಪಕ್ಷದಲ್ಲಿ ಒಂದೇ ರೀತಿಯಾದ ಕಳೆಯಿಂದ ಶೋಭಿಸುತ್ತಿರುತ್ತಾನೆ. ಈ ಅಷ್ಟಮಿ ತಿಥಿಯ ದೇವತೆ ತ್ವರಿತ ಅಂತ ಈಗಾಗಲೇ ನಾವು ಹೇಳಿದ್ದೇವೆ. ಆ ತ್ವರಿತ ಅಂದರೆ ಅರ್ಥ ಏನಪ್ಪ ಅಂದರೆ ಶೀಘ್ರ ಫಲದಾಯಿನಿ ಅಂತ, ಬೇಗ ಅನುಗ್ರಹಿಸುವವಳು ಅಂತ. ಹಾಗಾಗಿ ಅಮ್ಮನ ಪೂಜೆಯನ್ನು, ಆರಾಧನೆಯನ್ನು, ಅರ್ಚನೆಯನ್ನು, ನಾಮಸ್ಮರಣೆಯನ್ನು ನಾವು ಅಷ್ಟಮಿ ತಿಥಿಯಂದು ಮಾಡಿದರೆ ಅದು ಅತ್ಯಂತ ಶೀಘ್ರವಾದ ಫಲ ನಮಗೆ ಸಿದ್ಧಿಯಾಗತ್ತೆ ಅನ್ನುವಂಥದ್ದು ಒಂದರ್ಥ. ಮತ್ತೊಂದು ಭಾವವಿದೆ. ಶುಕ್ಲಪಕ್ಷ ಕೃಷ್ಣಪಕ್ಷ ಅನ್ನುವಂಥದ್ದು ಲೋಕದಲ್ಲಿ ಕಾಣುವಂಥ ಅಥವಾ ಅನುಭವಿಸುವಂಥ ದ್ವಂದ್ವದಂತೆ. ಹಾಗಾಗಿ ಅಮ್ಮ ಈ ಎರಡೂ ತಿಥಿಯಲ್ಲಿ ಒಂದೇ ಥರ ಇರ್ತಾಳೆ ಎಂದರ ಅರ್ಥ ಏನು ಅಂದರೆ ದ್ವಂದ್ವಕ್ಕೆ ಅವಳು ಅತೀತಳಾಗಿದ್ದಾಳೆ. ಅವಳಿಗೆ ಯಾವ ದ್ವಂದ್ವವೂ ಇಲ್ಲ. ಅಂದರೆ ಏನರ್ಥ? ನಾವು ಪ್ರಪಂಚದಲ್ಲಿ ಅನುಭವಿಸ್ತವಲ್ಲ, ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯ, ಶೀತ ಉಷ್ಣ, ಮಾನ ಅಪಮಾನ, ಹೀಗೆ ಅನೇಕ ವಿಧವಾದ ದ್ವಂದ್ವಗಳು ಲೋಕಕ್ಕೆ ಸಂಬಂಧಿಸಿದ್ದು. ಆದರೆ ಅವಳು ಲೋಕಾತೀತ, ಗುಣಾತೀತ, ಸರ್ವಾತೀತ, ಎಲ್ಲವನ್ನ ಮೀರಿದಂಥ ದ್ವಂದ್ವಾತೀತ ಸ್ಥಿತಿಯಲ್ಲಿ ಇರುವವಳು ಆ ಜಗನ್ಮಾತೆ. ಅಂತಹ ದ್ವಂದ್ವಾತೀತಳಾದ ಅಮ್ಮನನ್ನು ನಾವು ಆಶ್ರಯಿಸಿದರೆ ನಾವು ಸಹ ದ್ವಂದ್ವವನ್ನು ಮೀರಬಹುದು, ಸರ್ವದ್ವಂದ್ವ ಕ್ಷಯಂಕರಿಯಾದಂಥ ಭಗವತಿಯ ಅನುಗ್ರಹದಿಂದ ಅಂತ. ಹೀಗೆ ಲಲಾಟ ಭಾಗದಲ್ಲಿರುವಂಥ ಅರ್ಧಚಂದ್ರನನ್ನು, ಕಿರೀಟದಲ್ಲಿರುವ ಅರ್ಧಚಂದ್ರನನ್ನು ಸೇರಿಸಿದಾಗ ಅದು ದುಂಡಾದ ವೃತ್ತಾಕಾರವಾದ ಚಂದ್ರವದನವಾಗಿಯೂ 16 ಕಳೆಯಿಂದ ಶೋಭಾಯಮಾನವಾಗಿಯೂ ಅತ್ಯಂತ ಕಾಂತಿಯಿಂದಲೂ ಕೂಡಿರುತ್ತೆ. ಮತ್ತು ಅಮೃತದ ಕಿರಣಗಳೆಂಬ ದಾರದಿಂದ ಸೇರಿಸಲ್ಪಟ್ಟಂತಹ ಪರಿಪೂರ್ಣನಾದ ಚಂದ್ರನಂತೆ ಆ ಜಗದಂಬೆಯ ವದನವು ಪರಿಪೂರ್ಣವಾಗಿರುತ್ತೆ, ಆಹ್ಲಾದವಾಗಿರುತ್ತೆ, ಭಕ್ತರನ್ನು ಅನುಗ್ರಹಿಸುತ್ತೆ ಅನ್ನುವಂಥ ಸಚ್ಚಿಂತನೆಯನ್ನು ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಹೇಳಿದ್ದಾರೆ. ಅಂತಹ ಗುರುಗಳ ಚರಣಾರವಿಂದಗಳಿಗೂ ಹಾಗೆ ಆ ಜಗನ್ಮಾತೆಯ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕವನ್ನು ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.